ವೀಕ್ಷಕರ ಇವತ್ತೇನು ಇಡೀ ರಾಜ್ಯಾದ್ಯಂತ VAO ಎಕ್ಸಾಮ್ ಪ್ರಿಪೇರ್ ಆದಂಥ ವಿದ್ಯಾರ್ಥಿಗಳು ಇವತ್ತು SLC ಇಂದ ಹಿಡಿದು ಡಿಗ್ರಿವರೆಗೂ ಅಟೆಂಡ್ ಆಗಿರೋಂಥ ವಿದ್ಯಾರ್ಥಿಗಳಿರ್ತಾರೆ. ಮತ್ತು ಬೇರೆ ಬೇರೆ ಜಿಲ್ಲೆ ಬೇರೆ ಬೇರೆ ರಾಜ್ಯದಿಂದ ಬಂದಂಥ ವಿದ್ಯಾರ್ಥಿಗಳಿರ್ತಾರೆ. ಬೇರೆ ಬೇರೆ ತಾಲೂಕುಗಳಿಂದ ಕುಗ್ರಾಮಗಳಿಂದ ಬಂದಂಥ ಕೂಡ ಇರ್ತಾರೆ. ಹಾಗಾಗಿ ನೋಡೋಣ, ಮಾತಾಡ್ಸೋಣ. ಸರ್ ನಮಸ್ಕಾರ. ಏನು ಮಗಳು ಎಕ್ಸಾಮ್ ಬಂದಿದ್ರಾ? ಯಾವ ಊರಿಂದ ಬಂದಿದ್ದೀರಮ್ಮ? HD ಕೋಟೆ. ಎಕ್ಸಾಮ್ ಹೆಂಗಿತ್ತಮ್ಮ? ಚೆನ್ನಾಗಿತ್ತು. ಈಸಿ ಇತ್ತಮ್ಮ? ಆಯಿತಾ, ಬನ್ನಿ ಈ ಕಡೆ ದಯವಿಟ್ಟು. ಮತ್ತು ಇವತ್ತು 50 ಮಾರ್ಕ್ಸ್ ತೊಗೊಂಡ್ರೆ ಸಾಕು. ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಒಂದಷ್ಟು ತೊಗೊಬೇಕು. 50 ಮಾರ್ಕ್ಸು ಆಯಿತಾ? ಬರುತ್ತಾ? ಈಸಿ ಇತ್ತಾ? ಆಯಿತಾ? ಸೆಂಟ್ರ್ ಯಾವ ಥರ ಅನಿಸ್ತು ನಿಮಗೆ? ಸೆಂಟ್ರು ಸ್ಟ್ರಿಕ್ಟಾಗಿತ್ತಾ? ಎಲ್ಲ ಚೆನ್ನಾಗಿ ನಡೀತಾ? ಓಕೆ. ಮತ್ತು ಇನ್ನೊಂದು ಮೈಂಡಲ್ಲಿ ಇಟ್ಕೊಳ್ಳಿ, 5,70,000 ಜನ ಬರ್ದಿದ್ದಾರೆ ಎಕ್ಸಾಮ್ ಇವತ್ತು. 1,000 ಹುದ್ದೆಗೆ ಏನಾಗ್ಬೋದು? ಏನಾಗ್ಬೋದಮ್ಮ? ಹಾಂ, ಅಲ್ಲ, ತಮ್ಮ ಸೆಲೆಕ್ಟ್ ಆಗಲಿ, ಒಳ್ಳೇದಾಗಲಿ. ಬಟ್ 5,70,000 ಜನಕ್ಕೆ 1,000 ಹುದ್ದೆಗೆ ಎಂಥ ದಾರುಣ ನಮ್ಮ ಕರ್ನಾಟಕ ರಾಜ್ಯದ ವ್ಯವಸ್ಥೆ ಅಲ್ವೇ? ಉದ್ಯೋಗ ಇಲ್ಲ. ಓಕೆ. ಇದೇ ಇಲ್ಲ. ಹೌದು. ಏನು ಗೌರ್ಮೆಂಟ್ ನೌಕರಿ ಸಿಗುತ್ತೆ ಅಂತ ಮಾಡ್ತಾರೆ. ಯಾರು ಸಿಗ್ತಾ ಒಂದು ಕೆಲಸ ಆದರೆ ಬೇರೆ ಥರ ಆಗ್ಬಾರ್ದು ಹಗರಣಗಳು ಅನ್ನೋದೊಂದು ಆಸೆ ಇದೆ ಜನಗಳಿಗೆ. ಆದರೂ ಆಗ್ಬೋದು, ಆಗದಿರಲಿಲ್ಲ. ಅದೆಲ್ಲ ಆ ಮಟ್ಟಿನ ಏನು ಮಾಡೋಕ್ಕಾಗಲ್ಲ. ಬಂದಿದ್ದೀವಿ, ಓದಿದ್ದೇವೆ, ಮಕ್ಕಳು ಬರ್ದಿದ್ದಾರೆ. ಅದಷ್ಟಂತೂ. ಯಾವ ಬೇಸ್ ಮೇಲೆ ಇತ್ತಮ್ಮ ಎಕ್ಸಾಮ್? ಯಾವ ಬೇಸ್ ಮೇಲೆ ಇತ್ತು ಇವತ್ತು ಎಕ್ಸಾಮ್? ಯಾವುದ್ರ ಮೇಲೆ ಇತ್ತು ಎಕ್ಸಾಮು? ಹಾಂ, ಅದು ಗೊತ್ತಾಯ್ತು, ಕನ್ನಡ ಅಂತ. ಯಾವುದ್ರ ಬಗ್ಗೆ ಕ್ವಶನ್ ಕೇಳಿದರು? ಏನಿತ್ತು ಅಂದಾಜು? ಓಕೆ. ಎಲ್ಲ ಜನರಲ್ ಕ್ವಶನ್ಸಾ? ಓಕೆ, ಥ್ಯಾಂಕ್ ಯು. ವೀಕ್ಷಕರು, ಇವತ್ತು ಏನು ಇಡೀ ರಾಜ್ಯಾದ್ಯಂತ 5,70,000 ಜನಕ್ಕೆ 1,000 ಹುದ್ದೆ. ಮತ್ತೊಮ್ಮೆ ಹೇಳ್ತೀನಿ ಕೇಳಿ, 1,000, ಕೇವಲ 1,000 ಹುದ್ದೆಗೆ ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳು ಶ್ರಮ ಪಡುವಂಥ ಕೆಲಸ ಆಗಿರೋದು ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ 2 ಕಡೆ ಬನ್ನೂರು ಸೆಂಟರ್ ಇರುತ್ತೆ. ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇನ್ನೊಂದು ಸರ್ಕಾರಿ ಬಾಲಕಿಯರ ಕಾಲೇಜು. ಅಲ್ಲಿ ರವೀಶ್ ಸರ್ ಇರ್ತಾರೆ ಪ್ರಿನ್ಸಿಪಾಲು, ಇಲ್ಲಿ ಗೂಳಿಗೌಡರು ಇರ್ತಾರೆ ಪ್ರಿನ್ಸಿಪಾಲು. ಇವ್ರ ಇನ್ಚಾರ್ಜಲ್ಲಿ ಇವತ್ತು ಎಕ್ಸಾಮ್ ನಡೀತಾ. ಯಾವುದೇ ರೀತಿಯಿಂದ ಸಮಸ್ಯೆಗಳಿಲ್ಲದೇ ಇವತ್ತು ಎಕ್ಸಾಮ್ನ ಪರಿಪೂರ್ಣವಾಗಿ ಮಾಡಿಕೊಟ್ಟಿರೋದು ನಾವು ನೋಡ್ತಾ ಇದ್ದೀವಿ. ಒಟ್ಟಾರೆಯಾಗಿ ಒಂದು ವಿಚಾರ ಏನು ಅಂತಂದರೆ, 1,000 ಜನಕ್ಕೆ 5,70,000 ಜನ ಬರೆಯುವಂಥ ಎಕ್ಸಾಮು ಅಂತಂದರೆ ನಿಜವೂ ನಮ್ಮ ಕರ್ನಾಟಕ ರಾಜ್ಯ ಯಾವ ಮಟ್ಟಿಗೆ ಹೋಗ್ತಿದೆ. ಯಾವ ರಾಜಕಾರಣಿ ಪಕ್ಷಗಳು ಬಂದರೂ ಕೂಡ, ಯಾವ ಪಕ್ಷಗಳು ಬಂದರೂ ಕೂಡ ಎಂಪ್ಲಾಯಿಗಳಿಗೆ ಇವತ್ತು ಏನು ತೊಂದರೆ ಆಗ್ತಿದೆ ಅಂತ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ. ಉದಾಹರಣೆಗೆ KPSC ಹಗರಣ ಏನಾಯಿತು, ಅದೇ ಥರ ಇವತ್ತು KPSC ಹಗರಣ ಆಗಬಾರ್ದು ಅನ್ನೋ ಒಂದಷ್ಟು ಕೂಗು ಕೂಡ ಇದೆ ಈ ಒಂದು ಎಕ್ಸಾಮ್ನಲ್ಲಿ ಕೂಡ. ಹಲವಾರು ಭಾಗಗಳಿಂದ ಬಂದಂಥ ಕಾರುಗಳಲ್ಲಿ ಬಂದಂಥವ್ರು, ಮತ್ತು ಟ್ರೈನ್ಗಳಲ್ಲಿ ಬಂದಂಥ ರಾಯಚೂರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವ್ರು ಕೂಡ ಬಂದಿರೋಂಥದ್ದು. ಮತ್ತು ಎಷ್ಟೋ ಜನ ಇವತ್ತು ಈಗ ಕೆಲವೊಬ್ಬರಿಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಸೆಂಟ್ರ್ಗಳು ಎಲ್ಲೆಲ್ಲಿದೆ ಅಂತ. ಆದರೂ ಕೂಡ ಹುಡುಕೊಂಡು ಹೋಗಿ ಎಕ್ಸಾಮ್ ಬರೆದಿರೋಂಥ ಕೂಡ ಪ್ರಮೇಯಗಳಾಗುತ್ತೆ. 2,033 ಸೆಂಟ್ರ್ಗಳು ಇಡೀ ಕರ್ನಾಟಕ ರಾಜ್ಯದಲ್ಲಿದೆ. ಅದು ಈ ಒಂದು ಹುದ್ದೆಗೆ ನಮ್ಮ ತಾಲೂಕಿನವ್ರು ಕೂಡ ಹೊರಗಡೆ ಹೋಗಿರ್ತಾರೆ, ಬೇರೆ ಬೇರೆ ಜಿಲ್ಲೆಗಳು ಕೂಡ ಹಾಕಿರ್ತಾರೆ. ಒಂದು ಬೇಜಾರಾಗುವಂಥ ವಿಷಯ ಏನಂದರೆ, ಇವರೆಲ್ಲ ಕರೆಕ್ಟಾಗಿದ್ದಾರೆ ಅಂತಂದಮೇಲೆ ಇಲ್ಲಿರೋಂಥ ಜನನ ಯಾಕೆ ಹೊರಗಡೆ ಹಾಕಬೇಕು ಅನ್ನೋದು ಸಾರ್ವಜನಿಕ ಕ್ವಶನ್ನು, ವಿದ್ಯಾರ್ಥಿಗಳ ಕ್ವಶನ್, ಇವತ್ತು ಬರೆದಂಥ ವಿದ್ಯಾರ್ಥಿಗಳ ಕ್ವಶನ್ ಆಗಿದೆ. ಈಗ ಉದಾಹರಣೆ ದಾವಣಗೆರೆಯಿಂದ ಬಂದಂಥವ್ರು ಅಲ್ಲೇ ಕೊಡ್ಬೋದಲ್ಲ, ಅವ್ರ ಸೆಂಟ್ರು ಆ ಜಿಲ್ಲೆಯಲ್ಲೇ ಕೊಡ್ಬೋದಲ್ಲ. ನೀವೆಲ್ಲ ಕರೆಕ್ಟಾಗಿದ್ದೀರಾ, ಕರೆಕ್ಟಾಗಿ ಎಕ್ಸಾಮ್ ನಡೀತಿದೆ ಅಂತಂದಮೇಲೆ ಯಾಕೆ ಅವ್ರನ್ನ ತೆಗೆದು ಇಲ್ಲಿ ಹಾಕ್ಬೇಕು? ಯಾಕೆ ಅವ್ರನ್ನ ಜನಗಳಿಗೆ ಬಾಳ್ಗಡಿಸ್ಬೇಕು, ವಿದ್ಯಾರ್ಥಿಗಳಿಗೆ ತೊಂದರೆ ಕೊಡಬೇಕು ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಆಗಿದೆ. ಇದೊಂದೇ ಎಕ್ಸಾಮ್ದಲ್ಲ, ಇಡೀ ಬೇರೆ ಬೇರೆ ಎಲ್ಲ ಎಕ್ಸಾಮ್ ಇದೇ ಕಥೆ ಆಗಿದೆ. ಹಾಗಾಗಿ ನೋಡೋಣ, ಇನ್ನೊಂದು ಎಕ್ಸಾಮ್ ಇದೆ ಇವತ್ತು. 50 ಮಾರ್ಕ್ಸ್ ತೊಗೊಂಡ್ರೆ ತೇರ್ಗಡೆ. ನೆಕ್ಸ್ಟು ನಂತರ ಇನ್ನು ಬಾಕಿದು ಎಕ್ಸಾಮ್ ತೊಗೊಂಡವರು ಏನು ಮೆರಿಟ್ ಮೇಲೆ ತೊಗೋತಾರೋ ಅವ್ರಿಗೆ ಮಾತ್ರ ಹುದ್ದೆ. ಅದನ್ನು ಕೊಟ್ಟು ಅದನ್ನು ಯಾವ ಭಾಗಕ್ಕೆ ಹಾಕ್ತಾರೋ, ಅದೆಷ್ಟು ಲಂಚ ತೊಗೋತಾರೋ ಅನ್ನೋದು ದೊಡ್ಡ ವಿಷಯ ಆಗಿಬಿಟ್ಟಿದೆ ಇವತ್ತು ಬರೆದಂಥ ಎಕ್ಸಾಮ್ ಮಕ್ಕಳುಗಳಿಗೆ. ಇವತ್ತು ಗರ್ಭಿಣಿಯರು ಕೂಡ ಬಂದಿದ್ದಾರೆ, ಹ್ಯಾಂಡಿಕ್ಯಾಪ್ ಕೂಡ ಬಂದಿದ್ದಾರೆ ಎಕ್ಸಾಮ್ ಬರೆಯೋದಕ್ಕೆ. ಹಾಗಾಗಿ ಈ ಒಂದು ಎಕ್ಸಾಮು ಪರಿಪೂರ್ಣವಾಗಿದೆ. ಗೂಳಿಗೌಡರ ಒಂದು ನೇತೃತ್ವದಲ್ಲಿ ಈ ಒಂದು ಶಾಲಾ ಪದವಿ ಪೂರ್ವ ಕಾಲೇಜ್ 2,000ಕ್ಕಿಂತ ಹೆಚ್ಚು ಜನ ಇವತ್ತು ನಮ್ಮ ಎಕ್ಸಾಮ್ ಬರೆದಿರೋದು ನೋಡ್ಬೋದು ನಮ್ಮ ಊರಿನಲ್ಲಿ. ಆದರೆ ನಮ್ಮೂರನ್ನ ಇಡೀ ರಾಜ್ಯ ನೋಡೋದು ಬನ್ನೂರು ಅನ್ನೋದು ಕೂಡ ಮನೆ ಮಾತಾಗಿದೆ. ಯಾಕೆಂದರೆ ಇವತ್ತು ಎಕ್ಸಾಮ್ ಬಂದಂಥವ್ರು ಇಡೀ ರಾಜ್ಯದ ಎಲ್ಲ ಮೂಲೆಗಳಲ್ಲಿ ಬಂದಂಥವ್ರು, ವಿಶೇಷವಾಗಿ ಬನ್ನೂರನ್ನ ಗುರುತಿಸೋದು ತುಂಬ ಶ್ಲಾಘನೀಯ.